ಇವತ್ತಿನ ಬೆಳಗಿನ ತಿಂಡಿಗೆ ನಾನು ರವೆ ಇಡ್ಲಿ ಮತ್ತು ಕೆಂಪು ಚಟ್ನಿ ಮಾಡ್ತಾಯಿದ್ದೀನಿ. ನಾನು ಪ್ರತಿ ಸಲ ರವೆ ಇಡ್ಲಿ ಮಾಡಿದಾಗ ಅದಕ್ಕೆ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟು ಅದೆಲ್ಲ ಜಾಸ್ತಿ ಹಾಕಿ ಮಾಡ್ತೀನಿ. ಆಗ ರುಚಿ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ಕೊತ್ತಂಬರಿ ಸೊಪ್ಪು ಖಾಲಿ ಆಗಿದ್ದರಿಂದ ಬರೀ ಕಾಯಿ ತುರಿ ಮತ್ತು ಕ್ಯಾರೆಟ್ ಮಾತ್ರ ಹಾಕಿ ಮಾಡ್ತಾಯಿದ್ದೀನಿ. ನಿಮ್ಗೆಲ್ಲರಿಗೂ ಗೊತ್ತಾ, ರವೆ ಇಡ್ಲಿಗೆ ಒಂದು ಇತಿಹಾಸನೇ ಇದೆ. ಅದೇನು ಅಂತಂದರೆ ವರ್ಲ್ಡ್ ವಾರ್ 2 ನಡೀತಿತ್ತಲ್ಲ, ಆ ಸಮಯದಲ್ಲಿ ಅಕ್ಕಿಗೆ ತುಂಬಾ ಸ್ಕೇರ್ಸಿಟಿ ಬಂದ್ಬಿಟ್ಟಿತ್ತು. ಅಕ್ಕಿ ಸಿಗೋದೇ ಕಷ್ಟ ಆಗಿತ್ತು. ಇಡ್ಲಿ ಎಲ್ಲ ಮಾಡಬೇಕಂದ್ರೆ ಅಕ್ಕಿ ಬೇಕಾಗತ್ತಲ್ವ. ಸೊ ಅಕ್ಕಿ ಇಲ್ದಿರ ಯಾವುದಾದ್ರೂ ಒಂದು ತಿಂಡಿ ಹೇಗೆ ತಯಾರು ಮಾಡ್ಬೋದು ಅಂತ ಯೋಚಿಸಿ ನಮ್ಮ MTRನವರು, ಅಂದರೆ ಮಾವಳ್ಳಿ ಟಿಫನ್ ಸೆಂಟರ್ ಅಂತ ಇದೆಯಲ್ಲ, ಅವರು ರವೆ ಇಡ್ಲಿನ ಕಂಡುಹಿಡ್ದಿದ್ದು. ಅಕ್ಕಿ ಮತ್ತು ಉದ್ದಿನಬೇಳೆ ಇಲ್ಲದೆ ಒಂದು ರುಚಿಯಾದ ಇಡ್ಲಿ ಹೇಗೆ ತಯಾರಿಸ್ಬೋದು ಅನ್ನೋ ಒಂದು ಐಡಿಯಾ ಕೊಟ್ಟಿದೆ ನಮಗೆ MTRನವರು. ನನಗೂ ಸಹ ಈ ವಿಷಯ ಗೊತ್ತಿರಲಿಲ್ಲ. ಮೊನ್ನೆ ದಿವಸ ಯಾವುದೋ ಒಂದು ಆರ್ಟಿಕಲ್ ಓದಬೇಕಾದ್ರೆ ಇದೊಂದು ಹಿಸ್ಟ್ರಿ ಆಫ್ ರವಾ ಇಡ್ಲಿ ಅಂತ ಓದಿದೆ. ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ನಿಮ್ಮೆಲ್ಲರ ಜೊತೆ ಕೂಡ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು.